ಹಾಯ್, ನಾನು ಸುದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಗಮನಿಸ್ತಾ ಇದ್ರೆ ಇವತ್ತು ನನ್ನ ಮುಂದೆ MadRabbit ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡಿದ್ರೆ ಕೋಪದ ಮೊಲ ಇವರು ಲಾಂಚ್ ಮಾಡಿರುವಂಥ ಒಂದು ಟ್ರೂ ವೈರ್ಲೆಸ್ ಇಯರ್ಬಡ್ ಇರುವಂಥದ್ದು ಸೋಲ್ ಬಡ್ಸ್ ಪ್ರೋ ಅಂತ ಒಂದು ಮಾಡೆಲ್ನ ಹೆಸರು ಆಯಿತಾ. ಇತ್ತೀಚೆಗೆ ಈ ಬ್ರ್ಯಾಂಡಲ್ಲಿ ತುಂಬ ಕಡಿಮೆ ಬೆಲೆಗೆ ಅನ್ಬಿಲೀವಬಲ್ ಆಕ್ಟಿವ್ ನಾಯ್ಸ್ ಕ್ಯಾನ್ಸಲೇಷನ್ನ ಕೊಡ್ತಾರೆ ಅಂತ ಸ್ವಲ್ಪ ಪಾಪ್ಯುಲರ್ ಆಗ್ತಾ ಇದೆ. ನಾನಿವತ್ತು ಇದನ್ನು ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ, ಯೂಸ್ ಮಾಡಿ ಹೇಗಿದೆ ಈ ಒಂದು ಇಯರ್ಬಡ್ಸ್, ಈ ಒಂದು ಪ್ರೈಸ್ ರೇಂಜಿಗೆ ಈ ಒಂದು ಬಡ್ಸನ್ನು ಪರ್ಚೇಸ್ ಮಾಡ್ಬೋದಾ ತಿಳ್ಕೊತೀರ. ಅದಕ್ಕಿಂತ ಮುಂಚೆ ನೀವು ನಮ್ಮ ಟೆಕ್ ಇನ್ ಕನ್ನಡ ಇದು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಓಕೆ, ಮೊದಲನೇದಾಗಿ ಒಂದು ಇಯರ್ಬಡ್ಸ್ ಅನ್ನು ಅನ್ಬಾಕ್ಸ್ ಮಾಡ ಗಮನಿಸ್ತಾ ಇದ್ರೆ ಒಂದು ಬಾಕ್ಸ್ ನಿಮಗೆ ಈ ರೀತಿ ನೋಡೋಕೆ ಸಿಗುತ್ತೆ. ತುಂಬಾ ಪ್ರೀಮಿಯಂ ಕ್ವಾಲಿಟಿಯ ಬಾಕ್ಸ್ ಇದಾಗಿರುವಂಥದ್ದು ಆಯ್ತಾ. ಈ ಒಂದು ಬಾಕ್ಸ್ ಅನ್ನ ಓಪನ್ ಮಾಡಿದ ತಕ್ಷಣ ಡೈರೆಕ್ಟ್ ಆಗಿ ನಿಮಗೆ ಒಂದು ಕೇಸ್ ಮತ್ತು ಸಪ್ರೇಟ್ ಆಗಿ ಬಡ್ಸ್ ಅನ್ನ ಕೊಟ್ಟಿದ್ದಾರೆ. ಅದನ್ನ ಆಮೇಲೆ ಓಪನ್ ಮಾಡ್ತೀನಿ. ಅದನ್ನ ಬಿಟ್ಟರೆ ಇದ್ರ ಪಕ್ಕ ಇನ್ನೊಂದು ಸಣ್ಣ ಬಾಕ್ಸ್ ಇರುವಂಥದ್ದು. ಅದರಲ್ಲಿ ನಿಮಗೆ ಒಂದು USB Type-C ಚಾರ್ಜಿಂಗ್ ಕೇಬಲ್ ಇದೆ ಮತ್ತು ಎಕ್ಸ್ಟ್ರಾ ಸಿಲಿಕಾನ್ ಟಿಪ್ಸ್ ಅನ್ನ ಕೂಡ ಕೊಟ್ಟಿದ್ದಾರೆ. ಒಂದು ಒಳ್ಳೆ ವಿಷಯ. ಇನ್ನು ಈ ಕೇಸನ್ನು ಮತ್ತು ಬಡ್ಸನ್ನು ಪಕ್ಕಕ್ಕಿಟ್ರೆ ಅದರ ಕೆಳಗಡೆ ಒಂದು ಯೂಸರ್ ಮ್ಯಾನ್ಯುಯಲ್, ಕ್ವಿಕ್ ಸ್ಟಾರ್ಟ್ ಗೈಡ್ ಮತ್ತು ವಾರಂಟಿ ಕಾರ್ಡು, ಕೆಲವೊಂದು ಇನ್ಸ್ಟ್ರಕ್ಷನ್ಸ್ ಎಲ್ಲ ಇರುವಂಥದ್ದು. ಅದನ್ನು ಬಿಟ್ಟರೆ ಬೇರೇನು ಸಹ ನಮಗೆ ಒಂದು ಬಾಕ್ಸ್ ಒಳಗೆ ಸಿಗ್ತಾ ಇಲ್ಲ. ಇನ್ನು ಡೈರೆಕ್ಟ್ ಆಗಿ ಒಂದು ಕೇಸ್ ಮತ್ತೆ ಬಡ್ಸಿಗೆ ಬಂತು ಅಂತ ಅಂದ್ರೆ ಈ ರೀತಿ ನೋಡಕ್ ಸಿಗುತ್ತೆ. ಈ ಒಂದು ಕೇಸ್ ಏನಿದೆ ಕಂಪ್ಲೀಟ್ ಆಗಿ ಗ್ಲಾಸಿ ಫಿನಿಶ್ ಅನ್ನ ಹೊಂದಿರುವಂಥದ್ದು, ಕಪ್ಪು ಬಣ್ಣ, ಸ್ಮಡ್ಜಸ್ ಆಗುವ ಸಾಧ್ಯತೆ ಇರುತ್ತೆ. ತುಂಬಾ ಸಾಲಿಡ್ ಬಿಲ್ಡ್ ಅನ್ನ ಹೊಂದಿರುವಂಥದ್ದು ಆಯ್ತಾ. ಈ ಒಂದು ಕೇಸ್ USB Type-C ಪೋರ್ಟ್ ಇದೆ ಮತ್ತು ಕೆಲವೊಂದು LED ಇಂಡಿಕೇಟರ್ ಇರುವಂಥದ್ದು. ಬ್ಯಾಟ್ರಿ ಪರ್ಸೆಂಟೇಜ್ನ ಈ ಒಂದು ಇಂಡಿಕೇಟರ್ ಮುಖಾಂತರ ನಾವು ತಿಳ್ಕೊಬಹುದು. ಕೇಸ್ ಅಂತೂ ತುಂಬ ಸಾಲಿಡ್ ಆಗಿರುವಂಥದ್ದು. ಇನ್ನು ಬಡ್ಸಿಗೆ ಬಂತು ಅಂತ ಅಂದರೆ ತುಂಬ ಲೈಟ್ ವೆಯ್ಟ್, ಕೇವಲ 4 ಗ್ರಾಮ್ ವೆಯ್ಟ್ ಇರುವಂಥದ್ದು ಆಯ್ತಾ ಸಿಂಗಲ್ ಬಡ್. ಸೊ ಕ್ರೇಜಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಹೆವಿ ಲೈಟ್ ವೆಯ್ಟ್, ಕಿವಿಗೆ ಹಾಕೊಂಡಿದ್ರೆ ನಮಗೆ ಗೊತ್ತಾಗಲ್ಲ ಕಿವಿಲಿ ಇದೆಯೋ ಹೆಂಗೆ ಅಂತ. ಮತ್ತು ಇದು ಕೂಡ ಒಂದು ರೀತಿ ಗ್ಲಾಸಿ ಫಿನಿಶನ್ ಹೊಂದಿರುವಂಥದ್ದು, ಒಂಥರ ಮ್ಯಾಟ್ ಗ್ಲಾಸಿ ಅಂತ ಅನ್ಬೋದಾಯ್ತಾ. ಇದರಲ್ಲಿ ನಿಮ್ಗಂತ ಏನು ಸ್ಮಡ್ಜಸ್ ಆಗೋದಿಲ್ಲ. ಇದು ಕೂಡ ತುಂಬ ಪ್ರೀಮಿಯಂ ಆಗಿರುವಂಥದ್ದು. ಇದರಲ್ಲಿ ನಿಮಗೆ ಟಚ್ ಸೆನ್ಸಿಟಿವ್ ಬಟನ್ ಇರುವಂಥದ್ದು ಮತ್ತು ಒಂದು ಬಡ್ಸಲ್ಲಿ 2 ಮೈಕ್ರೋಫೋನ್ ನಿಮಗೆ ಸಿಗ್ತಾ ಇರುವಂಥದ್ದು. ಟೋಟಲ್ 2ರಿಂದ 4 ಮೈಕ್ರೋಫೋನ್ ನಿಮಗೆ ಸಿಗ್ತಾ ಇದೆ. ಸೂಪರ್ ವಿಷಯ. ಮುಂದ್ಗಡೆ ನಿಮಗೆ ಸಿಲಿಕಾನ್ ಟಿಪ್ಸ್ ಇದೆ. ಸೊ ನಿಮ್ಮ ಕಿವಿಯ ಸೈಜ್ಗೆ ತಕ್ಕಂಗೆ ನೀವು ಒಂದು ಸಿಲಿಕಾನ್ ಟಿಪ್ಸನ್ನು ಚೇಂಜ್ ಮಾಡ್ಕೊಬೋದು. ನನ್ನ ಕಿವಿಗಂತೂ ತುಂಬ ಕಂಫರ್ಟಬಲ್ ಆಗಿ ಕೂತ್ಕೋತಾ ಇರುವಂಥದ್ದು ಆಯಿತಾ. ಕ್ರೇಜಿ ವಿಷಯ. ನನಗಂತೂ ನಾನು ಒಂದ್ಸಲ ಹಾಕೊಂಡ್ಬಿಟ್ರೆ ಪರ್ಫೆಕ್ಟ್ ಫಿಟ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಹೆವಿ ಓಡ್ತಾ ಇದ್ರು, ಡ್ಯಾನ್ಸ್ ಮಾಡ್ತಾ ಇದ್ರು ಅಲ್ಲಾಡಲ್ಲ ನನಗೆ ಅನಿಸ್ತಂಗೆ. ನೋಡ್ತಾ ಇದ್ದಾರೆ ಒಂಚೂರು ಅಲ್ಲಾಡಲ್ಲ. ಪರ್ಫೆಕ್ಟ್ ಫಿಟ್ ಅಂತ ಅನಿಸ್ತಾ ಇರೋದು ಮತ್ತು ಹೆವಿ ಲೈಟ್ ವೆಯ್ಟ್. ಕ್ರೇಜಿ ವಿಷಯ. ಮತ್ತು ಈ ಬಡ್ಸ್ IP-X5 ವಾಟರ್ ರೆಸಿಸ್ಟೆಂಟ್ ರೇಟಿಂಗ್ ಅನ್ನ ಕೂಡ ಹೊಂದಿರುವಂಥದ್ದು, ಒಂದು ಒಳ್ಳೆಯ ವಿಷಯ. ಸ್ವಲ್ಪ ಸ್ವೆಟ್ ಆದರೂ ಕೂಡ, ನೀರು ಆಕ್ಸಿಡೆಂಟ್ಲಿ ಬಿತ್ತು ಅಂದರೂ ಕೂಡ ಏನೂ ಆಗುವುದಿಲ್ಲ. ಮತ್ತು ಈ ಒಂದು ಕೇಸಲ್ಲಿ ಈ ಒಂದು ಬಡ್ಸನ್ನು ಮ್ಯಾಗ್ನೆಟಿಕ್ ಚಾರ್ಜಿಂಗ್ ಡಾಕ್ನ ಮುಖಾಂತರ ಚಾರ್ಜ್ ಮಾಡ್ಬೋದು. ಸೊ ಫಿಟ್ಟಾಗಿ ಕೂತ್ಕೊಳ್ಳುತ್ತೆ ಆಯಿತಾ. ನೀವು ಹಿಂಗಂದ್ರೂ ಕೂಡ ನೋಡಿ, ಹಿಂಗಂದ್ರೂ ಕೂಡ ಕೆಳಗೆ ಬಿದ್ದೋಗೋದಿಲ್ಲ. ಮತ್ತು ಒಂದು ಕೇಸ್ ಕೂಡ ಅಷ್ಟೇ, ಕೇಸಿನ ಕ್ಯಾಪ್ ಇದೆ ಅಲ್ವಾ. ಸೊ ಇದು ಕೂಡ ಮ್ಯಾಗ್ನೆಟಿಕ್ ಆಗಿರುವಂಥದ್ದು. ಸೊ ಹಿಂಗಂದ್ರೂ ಕೂಡ ಓಪನ್ ಆಗೋದಿಲ್ಲ ಮತ್ತು ಬಡ್ಸ್ಗಳು ಕೂಡ ಫಿಟ್ಟಾಗಿ ಕೂತ್ಕೊಳ್ಳುತ್ತೆ, ಕೆಳಗೆ ಬೀಳುವುದಿಲ್ಲ. ಒಂದು ಒಳ್ಳೆ ವಿಷಯ. ಓವರ್ ಆಲ್ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ತುಂಬ ಸಾಲಿಡ್ ಆಗಿರುವಂಥದ್ದು. ಇನ್ನು ಈ ಬಡ್ಸ್ನ ಬೇಸಿಕ್ ಸ್ಪೆಸಿಫಿಕೇಶನ್ ಬಗ್ಗೆ ಮಾತನಾಡಬೇಕಂತ ಅಂದರೆ ಒಂದು ಬಡ್ಸಲ್ಲಿ ಬ್ಲೂಟೂತ್ 5.1 ಇರುವಂಥದ್ದು ಆಯಿತಾ. ಸುಮಾರು 15 ಮೀಟರ್ ದೂರ ಇದ್ರೂ ಕೂಡ ಈ ಒಂದು ಬಡ್ಸ್ ನಮ್ಮ ಫೋನಿಗೆ ಕನೆಕ್ಟ್ ಮಾಡ್ಕೊಬೋದು. ಕನೆಕ್ಟಿವಿಟಿ ಇಶ್ಯೂ ಸ್ವಲ್ಪನೂ ಆಗಲ್ಲ. ಇನ್ಸ್ಟ್ಯಾಂಟ್ ಕನೆಕ್ಟ್ ಆಗುತ್ತೆ. ನೀವು ಈ ಒಂದು ಕ್ಯಾಪನ್ನು ಓಪನ್ ಮಾಡಿದ ತಕ್ಷಣ ಪಟ್ ಅಂತ ನಿಮ್ಮ ಫೋನಿಗೆ ಕನೆಕ್ಟ್ ಆಗುತ್ತೆ. ಹೆವಿ ಇಂಪ್ರೆಸಿವ್ ಅಂತ ಅನ್ನಿಸ್ತು. ಮತ್ತು ಈ ಒಂದು ಬಡ್ಸಲ್ಲಿ ನಿಮಗೆ ಆಕ್ಟಿವ್ ನಾಯ್ಸ್ ಕ್ಯಾನ್ಸಲೇಷನ್ ಸಿಗ್ತಾ ಇರುವಂಥದ್ದು ಆಯಿತಾ. ನಾನು ಚೆಕ್ ಮಾಡ್ದಂಗೆ ಈ ಬೆಲೆಗೆ 3000 ರೇಂಜಲ್ಲಿ ಒನ್ ಆಫ್ ದ ಬೆಸ್ಟ್ ನಾಯ್ಸ್ ಕ್ಯಾನ್ಸಲೇಷನ್, ಆಕ್ಟಿವ್ ನಾಯ್ಸ್ ಕ್ಯಾನ್ಸಲೇಷನ್ನ ಹೊಂದಿರುವಂಥ ಬಡ್ಸ್ ಅಂತ ಅನ್ಬೋದು ಆಯಿತಾ. ಇದರಲ್ಲಿ ಆಂಬಿಯಂಟ್ ಸೌಂಡ್ ಕಂಟ್ರೋಲ್ ಕೂಡ ಇರುವಂಥದ್ದು. ನೀವು ಆಂಬಿಯಂಟ್ ಸೌಂಡ್ ಬೇಕಾದರೂ ಆನ್ ಮಾಡ್ಕೊಬೋದು. ಟ್ರಿಬಲ್ ಟ್ಯಾಪ್ ಮಾಡಿದ್ರಿ ಅಂತಂದರೆ ಆಕ್ಟಿವ್ ನಾಯ್ಸ್ ಕ್ಯಾನ್ಸಲೇಷನ್ಗೆ ಮತ್ತು ಆಂಬಿಯಂಟ್ ಸೌಂಡ್ಗೆ ಮತ್ತು ಆಕ್ಟಿವ್ ನಾಯ್ಸ್ ಕ್ಯಾನ್ಸಲೇಷನ್ ಆಫ್ ಮಾಡೋದಕ್ಕೆ ಸ್ವಿಚ್ ಮಾಡ್ಕೊಬೋದು. ನಾನು ಹೇಳಿದ್ನಲ್ಲ, ಒನ್ ಆಫ್ ದ ಬೆಸ್ಟ್ ನಾಯ್ಸ್ ಕ್ಯಾನ್ಸಲೇಷನ್ನ ಹೊಂದಿರುವಂಥ ಇಯರ್ಬಡ್ಸ್ ಅಂತ ನಂಗೆ ಅನ್ನಿಸ್ತಾ ಇರುವಂಥದ್ದು. ಈ ಒಂದು ಬೆಲೆಗೆ 3000 ರೇಂಜಲ್ಲಿ ಈ ಲೆವೆಲ್ನ ನಾನು ಆಕ್ಟಿವ್ ನಾಯ್ಸ್ ಕ್ಯಾನ್ಸಲೇಷನ್ ಇದಕ್ಕಿಂತ ಮುಂಚೆ ಬೇರೆ ಯಾವ ಬ್ರ್ಯಾಂಡಲ್ಲೂ ಕೂಡ ನೋಡಿರಲಿಲ್ಲ. ಸೂಪರ್ ಆಗಿದೆ ಗುರು. ನೀವೇನಾದರೂ ಟ್ರಾಫಿಕಲ್ಲಿ ಹೋಗ್ತಾ ಇದ್ದೀರಾ ಅಂತ ಅಂದರೆ ಆ ಟ್ರಾಫಿಕ್ ನಾಯ್ಸನ್ನು ಕಂಪ್ಲೀಟಾಗಿ ಕ್ಯಾನ್ಸಲ್ ಮಾಡಿಬಿಡುತ್ತೆ. ಲಿಟ್ರಲಿ ಅಪ್ ಟು 28 dB ತನಕ ಕೂಡ ಇದು ಕ್ಯಾನ್ಸಲೇಷನ್ ಮಾಡುವಂಥ ಕೆಪಾಸಿಟಿಯನ್ನು ಹೊಂದಿರುವಂಥದ್ದು. ಸೊ ಆ್ಯಕ್ಟಿವ್ ನಾಯ್ಸ್ ಕ್ಯಾನ್ಸಲೇಷನಲ್ಲಿ ಸೂಪರ್ ಆಗಿದೆ. ಮತ್ತು ಕಾಲ್ ಕ್ಲಾರಿಟಿ ಕೂಡ ಇದರಲ್ಲಿ ಒಂದೊಂದರಲ್ಲಿ 2 ಮೈಕ್ರೋಫೋನ್ ಇದೆ ಆಯಿತಾ. ಸೊ ಕಾಲ್ ಬಂತು ಅಂತ ಅಂದರೆ ನೀವು ಯಾರು ಕಾಲ್ ಮಾತನಾಡ್ತೀರಾ ಅವರಿಗೆ ಇಲ್ಲಿರುವಂಥ ನಾಯ್ಸ್ಗಳು ಕೇಳೋದಿಲ್ಲ, ತುಂಬ ಕ್ಲಿಯರಾಗಿ ಅವರಿಗೆ ವಾಯ್ಸ್ ಕೇಳುತ್ತೆ. ಇದು ಇನ್ನೊಂದು ಪ್ಲಸ್ ಪಾಯಿಂಟ್ ಅಂತ ಅನ್ನೋದು. ಇನ್ನೊಂದು ಇಯರ್ಬಡ್ಸಲ್ಲಿ ನೀವು ಟ್ರಿಬಲ್ ಟ್ಯಾಪ್ ಮಾಡಿದ್ರೆ ಗೇಮ್ ಮೋಡಿಗೆ ಸ್ವಿಚ್ ಮಾಡ್ಬೋದು ಆಯಿತಾ. 40 ಮಿಲಿ ಸೆಕೆಂಡ್ನ ಅಲ್ಟ್ರಾ ಲೋ ಲೇಟೆನ್ಸಿ ಮೋಡಿಗೆ ಸ್ವಿಚ್ ಆಗುತ್ತೆ ಅದು. ಸೊ ಆ ಟೈಮಲ್ಲಿ ನೀವು ಗೇಮ್ ಆಡ್ತಾ ಇದ್ರೆ ಎಷ್ಟೋ ಸಲ ಹೆಂಗಾಗುತ್ತೆ ಅಂದರೆ ಮೋಸ್ಟ್ ಆಫ್ ದ ಟ್ರೂ ವೈರ್ಲೆಸ್ ಇಯರ್ಬಡ್ಡಲ್ಲಿ ಆ ಗನ್ ಶಾಟ್ದು ಸೌಂಡ್ ಬರುತ್ತಲ್ವ, ಡಿಲೇ ಇರುತ್ತೆ. ಒಂದು 1/4 ಸೆಕೆಂಡ್ ಡಿಲೇ ಇರುತ್ತೆ ಆಯಿತಾ. ಸೊ ಈ ಒಂದು ಗೇಮ್ ಮೋಡಲ್ಲಿ ಅದನ್ನು ಸ್ವಲ್ಪ ಕಡಿಮೆ ಮಾಡ್ಕೊಬೋದು. ಲಿಟ್ರಲಿ 40 ಮಿಲಿ ಸೆಕೆಂಡ್ ಅಂತಂದರೆ ಕ್ರೇಜಿ ವಿಷಯ. ಸೊ ಹಾರ್ಡ್ ಕೋರ್ ಗೇಮರ್ಗಳಾಗಿದ್ದರೆ ನೀವು
ಇದನ್ನು ಗೇಮಿಂಗಿಗೂ ಕೂಡ ಯೂಸ್ ಮಾಡಬಹುದು. ಸೂಪರ್ ವಿಷಯ ಅಂತ ಅನ್ನಿಸ್ತು. ಇನ್ನು ಈ ಬಡ್ಸ್ಗಳಲ್ಲಿ 13mm ಡ್ರೈವರ್ಸ್ ಇರುವಂಥದ್ದು, ಕಿವಿಗೆ ತುಂಬ ಕಂಫರ್ಟಬಲ್ ಆಗಿ ಕೂತ್ಕೊಳ್ಳುತ್ತೆ ಮತ್ತು ಈ ಟಚ್ ಸೆನ್ಸಿಟಿವ್ ಬಟನ್ಸ್ ಕೂಡ ತುಂಬ ರೆಸ್ಪಾನ್ಸಿವ್ ಆಗಿದೆ. ಸಿಂಗಲ್ ಟ್ಯಾಪ್ ಮಾಡಿದ್ರೆ ಒಂದರಲ್ಲಿ ವಾಲ್ಯೂಮ್ ಅಪ್ ಆಗುತ್ತೆ, ವಾಲ್ಯೂಮ್ ಈ ಕಡೆ ಒತ್ತಿದ್ರೆ ವಾಲ್ಯೂಮ್ ಡೌನ್ ಆಗುತ್ತೆ, ಡಬಲ್ ಟ್ಯಾಪ್ ಮಾಡಿದ್ರೆ ಪ್ಲೇ ಪಾಸು. ಸೊ ಈ ರೀತಿ ಎಲ್ಲ ನೀವು ಈ ಒಂದು ಇಯರ್ಬಡ್ಸ್ ಮುಖಾಂತರ ನಿಮ್ಮ ಸಾಂಗ್ಸನ್ನು ಮೀಡಿಯಾನ ನೀವು ಕಂಟ್ರೋಲ್ ಮಾಡಬಹುದು. ಇನ್ನು ಸೌಂಡ್ ಕ್ಲಾರಿಟಿ ಮತ್ತು ಬೇಸ್ ಬಗ್ಗೆ ಮಾತನಾಡಬೇಕಂತ ಅಂದರೆ ಸೌಂಡ್ ಕ್ಲಾರಿಟಿ ಸೂಪರ್ ಆಗಿದೆ. ಈ ಒಂದು ಬೆಲೆಗೆ ತುಂಬ ಚೆನ್ನಾಗಿರುವಂಥದ್ದು. ಬೇಸ್ ತುಂಬ ಬ್ಯಾಲೆನ್ಸ್ಡ್ ಆಗಿರುವಂಥದ್ದು, ಕಿವಿ ಕಿತ್ತೋಗೋ ರೀತಿ ಕೂಡ ಕೇಳಲ್ಲ, ತುಂಬ ಕಡಿಮೆನೂ ಕೇಳಲ್ಲ, ತುಂಬ ಬ್ಯಾಲೆನ್ಸ್ಡ್ ಆಗಿದೆ. ಕ್ಲಾರಿಟಿ ಕೂಡ ನನಗೆ ತುಂಬ ಇಂಪ್ರೆಸ್ ಮಾಡೋದ್ರ ಜೊತೆಗೆ ಒಂದು ಒಳ್ಳೆಯ ಆ್ಯಕ್ಟಿವ್ ನಾಯ್ಸ್ ಕ್ಯಾನ್ಸಲೇಷನ್ ನಿಮಗೆ ಸಿಗ್ತಾ ಇರುವಂಥದ್ದು. ಸೊ ಆಲ್ರೌಂಡ್ ನನಗನ್ನಿಸ್ದಂಗೆ ಅವಶ್ಯಕತೆ ಇರುವಂಥ ಪ್ರತಿಯೊಂದು ಫೀಚರ್ನ ಈ ಒಂದು ಬಡ್ಸಲ್ಲಿ ಕೊಟ್ಟಿದ್ದಾರೆ ಅಂತ ಅನ್ನಿಸ್ತಾ ಇರುವಂಥದ್ದು ಮತ್ತು ತುಂಬ ಕಂಫರ್ಟಬಲ್ ಆಗಿದೆ. ಇನ್ನು ಬ್ಯಾಟ್ರಿ ಬ್ಯಾಕಪ್ ಬಗ್ಗೆ ಮಾತನಾಡಬೇಕಂತ ಅಂದರೆ ಈ ಒಂದು ಬಡ್ಸನ್ನು ಕೇಸಲ್ಲಿ ಚಾರ್ಜ್ ಮಾಡೋದಕ್ಕೆ ಸುಮಾರು 1.5 ಗಂಟೆ ಟೈಮ್ ತೊಗೊಳುತ್ತೆ ಆಯಿತಾ. ಈ ಒಂದು ಕೇಸ್ ಕಂಪ್ಲೀಟ್ ಚಾರ್ಜ್ ಆಗೋದಕ್ಕೆ ಸುಮಾರು 3 ಗಂಟೆ ಟೈಮ್ ತೊಗೊಳುತ್ತೆ. ಒಂದ್ಸಲ ಈ ಬಡ್ಸ್ ಫುಲ್ ಚಾರ್ಜ್ ಆದಮೇಲೆ ಅವ್ರು ಹೇಳೋ ಪ್ರಕಾರ 6ರಿಂದ 7 ಗಂಟೆ ಕಂಟಿನ್ಯೂಸ್ ಮ್ಯೂಸಿಕ್ ಪ್ಲೇಬ್ಯಾಕನ್ನು ಮಾಡ್ಬೋದು. ತುಂಬ ಒಳ್ಳೆಯ ಬ್ಯಾಟ್ರಿ ಬ್ಯಾಕಪ್ ಅದು. ಇನ್ನು ಈ ಒಂದು ಕೇಸನ್ನು ಇನ್ಕ್ಲೂಡ್ ಮಾಡಿಕೊಂಡು ನೀವು ಆ್ಯಕ್ಟಿವ್ ನಾಯ್ಸ್ ಕ್ಯಾನ್ಸಲೇಷನ್ ಆಫ್ ಮಾಡ್ಕೊಂಡಿದ್ದೀರಾ ಅಂತಂದರೆ 27 ಗಂಟೆ ಮ್ಯೂಸಿಕ್ ಪ್ಲೇಬ್ಯಾಕ್ ಮಾಡ್ಬೋದು. ನಾಯ್ಸ್ ಕ್ಯಾನ್ಸಲೇಷನ್ ಆನ್ ಮಾಡ್ಕೊಂಡಿದ್ರೆ 24 ಗಂಟೆ ಮತ್ತು ಕಂಟಿನ್ಯೂಸ್ ಕಾಲಲ್ಲಿ ಮಾತನಾಡ್ತಾ ಇದ್ರೆ ಒಂದು ಕಂಪ್ಲೀಟ್ ಕೇಸನ್ನು ಇನ್ಕ್ಲೂಡ್ ಮಾಡಿಕೊಂಡು 20 ಗಂಟೆ ನೀವು ಟಾಕ್ ಟೈಮಲ್ಲಿ ಮಾತನಾಡ್ಬೋದು. ಸೊ ಒಂದು ಒಳ್ಳೆಯ ವಿಷಯ ನಂಗೆ ಅನಿಸ್ತದೆ, ಒಂದು ಒಳ್ಳೆ ಬ್ಯಾಟ್ರಿ ಬ್ಯಾಕಪ್ಪೇ. ಈ ಒಂದು ಬಡ್ಸಲ್ಲಿ ನಂಗೆ ಅನಿಸ್ತಂಗೆ ನಾಯ್ಸ್ ಕ್ಯಾನ್ಸಲೇಷನ್ ಆನ್ ಮಾಡಿಕೊಂಡು ಒಂದು 5 ಅವರ್ ಬ್ಯಾಕಪ್ ಕೊಡಬಹುದು. ಸೊ ಒಂದು ಒಳ್ಳೆ ಬ್ಯಾಟ್ರಿ ಬ್ಯಾಕಪ್ಪೇ. ಸೊ ಇದಿಷ್ಟು ಈ ಒಂದು ಬಡ್ಸ್ನ ಕೆಲವೊಂದು ಮೈನ್ ಫೀಚರ್ಸ್. ನೀವು ಹಾಗಾದರೆ ಕೇಳ್ಬೋದು ಈ ಒಂದು ಬಡ್ಸನ್ನು 3,000 ಪ್ರೈಸಲ್ಲಿ ಪರ್ಚೇಸ್ ಮಾಡ್ಬೋದಾ ಅಂತ. ನಂಗನ್ನಿಸ್ತಂಗೆ ಈ ಒಂದು ಪ್ರೈಸ್ ರೇಂಜಿಗೆ ಒಂದು ಒಳ್ಳೆಯ ಆಪ್ಷನ್ ಆಗ್ಬೋದು ಅಂತ ಅನ್ನಿಸ್ತಾ ಇದೆ. ಜೊತೆಗೆ ಅವ್ರ ವೆಬ್ಸೈಟಲ್ಲಿ ಏನೋ ಆಫರ್ ನಡೀತಾ ಇದೆ, ನಾನು ಚೆಕ್ ಮಾಡಿದೆ, ಲಾಂಚ್ ಆಫರ್ ಅಂತ 500 ರೂಪಾಯಿ ಡಿಸ್ಕೌಂಟ್ ಏನೋ ಕೊಡ್ತಾ ಇದ್ದಾರೆ. ಸೊ ಈ ಒಂದು ಬಡ್ಸನ್ನು 2,500 ರೂಪಾಯಿ ಪರ್ಚೇಸ್ ಮಾಡ್ಬೋದು. 2,500 ರೂಪಾಯಿಗೆ ಒಂದು ಒಳ್ಳೆ ಆಪ್ಷನ್ ಆಗುತ್ತೆ. ಸೊ ನೋಡಿ ರಿವ್ಯೂಸ್ ಎಲ್ಲ ನೋಡಿ ನಂಗೆ ಅನ್ನಿಸ್ತಂಗೆ ಪರ್ಚೇಸ್ ಮಾಡಿ, ನನಗೇನೋ ಚೆನ್ನಾಗಿದೆ ಅಂತ ಅನ್ನಿಸ್ತು. ಸೊ ಇಷ್ಟು ಈ ಒಂದು ಬಡ್ಸ್ನ ಬಗ್ಗೆ ನನ್ನ ಆನೆಸ್ಟ್ ಒಪಿನಿಯನ್. ನಿಮಗೆ ಇದ್ರ ಬಗ್ಗೆ ಏನಿಸ್ತಾ ಬಿಟ್ಟು ಕಾಮೆಂಟ್ ತಿಳಿಸ್ಬೋದು. ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಈ ರೀತಿ ನಮ್ಮ ಬೇರೆ ಬೇರೆ ವಿಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮುಂದಿನ ವಿಡಿಯೋದಲ್ಲಿ.